ಇದು ಕ್ರೋಧಿ ನಾಮ ಸಂವತ್ಸರ. ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನ ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ. ಈಗ ಈ ಸಾರಿ ಇರುವಂತಹದ್ದು ಕ್ರೋಧಿ ನಾಮ ಸಂವತ್ಸರ. ಹೆಸರಿನಲ್ಲೇ ಇದೆ ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ. ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಪಂಚಘಾತಕಗಳು ಆಗ್ತವೆ. ಪಂಚಘಾತಕ ಅಂದರೆ ಭೂಮಿಘಾತಕ, ಬ್ರಿಕ್ಸ್ ಬಿಡ್ತಕ್ಕಂಥದ್ದು, ನಡುಗ್ತಕ್ಕಂಥದ್ದು, ಮತ್ತು ವಿಪರೀತವಾದ ಈಟ್ಗಳು, ಶೀತ ಕೊಡ್ತಕ್ಕಂಥದ್ದು. ಜಲಕಂಟಕನೂ ಇದೆ, ನೀರಿನಿಂದಲೂ ಆಪತ್ತಿದೆ, ಅಗ್ನಿಯಿಂದಲೂ ಆಪತ್ತಿದೆ. ನೀರು, ಅಗ್ನಿ, ವಾಯುವಿಂದಲೂ ಆಪತ್ತಿದೆ. ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲೋದೇ ಕಷ್ಟ. ಇದು ಕ್ರೋಧಿನಾಮ ಸಂವತ್ಸರ. ಪಾಪ ಜಲವೃಷ್ಟಿ ಆಗೋ ಲಕ್ಷಣ ಇದೆ. ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ, ಶಿಷ್ಯ ಗುರು ಆಗ್ತಾನೆ. ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ. ಅದರಿಂದ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಹೊರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿ ಎಲ್ಲ ಹೇಳಿದಲ್ಲ. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಹೊರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿ ಎಲ್ಲ ಹೇಳಿದಲ್ಲ, ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ, ಅದು ಇನ್ನೂ ಮುಂದುವರಿತದೆ ಅದರಲ್ಲಿ. ಹೀಗಾಗಿ ಈ ಒಂದು ಹೇಳಿದ್ದೆ ನಾನು, ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು. ಎಲ್ಲರೂ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಅದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದುದೇ. ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದುದೇ. ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದಲ್ಲಿ ಒಂದು ಕುತ್ತಾಗ, ನಾನು ಕೋಡಿಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು. ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದೆಯಾ ಅಂದರು. ಉಮಾಪತಿ ಅಂತ ಟಿವಿನಲ್ಲಿ ಹೇಳ್ತಿದ್ದ, ದರ್ಶನ್ಗೆ ಒಂದು ಗಲಾಟೆ ಆಗಿತ್ತಲ್ಲ, ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು. ಈಗ ನಾನು ಭಾಳ ಸಾಹುಕಾರರಾಗಿದ್ದೀನಿ, ಅವನ ಜಗಳಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ ಅಂತ ಹೇಳ್ತಾ ಇದ್ದ ಟಿವಿನಲ್ಲಿ. ಮನುಷ್ಯನಿಗೆ ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು. ಕರೆಯದೇ ಬರುವವನು ಯಾರು? ಈಗ ನಮ್ಮ ರೆಡ್ಡಿಯವರು ನಿಮ್ಮನ್ನೆಲ್ಲ ಕರೆದರು, ಗುರುಗಳು ಬರ್ತಾರೆ ಬನ್ನಿ, ಕೊಟ್ಟು ಇದನ್ನ ಅನ್ನದಾನ ಮಾಡಿದರು, ವಸ್ತ್ರದಾನ ಮಾಡಿದರು, ನಿಮಗೆಲ್ಲ ಸೇರಿಸಿದ್ರು, ಪಾದ ಪೂಜೆ ಮಾಡಿದರು, ಗುರು ವಂದನೆ ಅಡ್ವೊಕೇಟು, ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ. ಕರಿಬೇಕು, ಕರಿಬಾರ್ದು ಅಂತೇನಿಲ್ಲ. ಮತ್ತೆ ಕರೆದೇ ಬರೋನು ಯಾರು? ಕರೆಯದೇ ಬರುವವನ ಯಾರಪ್ಪ? ಕರೆಯದ ಶತ್ರುನು ಕರಿಬೇಕು, ನಾವು ಮನೆಗೆ ನೆಂಟರನ್ನು ಕರಿಬೇಕು. ಆದ್ರೆ ಕರೆದೇ ಬರೋದು ಯಾರು ಅಂದ್ರೆ ನಮ್ಮಲ್ಲೇ ಇದೆ ಕೋಪ. ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ, ತಕ್ಷಣ ಬರೋದೇ ಕೋಪ, ಸಡನ್ ಕೋಪ ಬಂದ್ಬಿಡುತ್ತೆ. ಕರೆಯದೇ ಬರುವವನ, ಬರೆಯದೇ ಓದುವನ. ಬರೆಯದೇ ಇಲ್ಲ, ಅವನು ಓದ್ತಾನೇ ಇರ್ತಾನೆ. ಯಾರು? ಕಣ್ಣು. ಕಣ್ಣು ಬರೆಯುತ್ತಾ? ಅದು ಓದುತ್ತೆ. ಬರಿಗಾಲಲ್ಲಿ ನಡೆಯುವನ. ಬರಿಗಾಲ ಕಳ್ಳ ಆಗುತ್ತಾನೆ, ಬಾಕಿ ಜಬ್ಲಕ್ಕೆ ಆಗೋಲ್ಲ. ಮತ್ತೆ ಯಾರು ಬರಿಗಾಲ ನಡೆಯುವನು? ಮನಸ್ಸು. ಒಳಗೆ ಮನಸ್ಸಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ದು ಮನಸ್ಸು. ಈ ಮೂರನ್ನು ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ.
84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ನೀರಿನಲ್ಲಿ 21 ಲಕ್ಷ, ಗಾಳಿಯಲ್ಲಿ 21 ಲಕ್ಷ, ಭೂಮಿಯಲ್ಲಿ 21 ಲಕ್ಷ, ನೀರು 21 ಲಕ್ಷ, 84 ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ.